me forever on fire. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾವೇರಿ ನಿವಾಸದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಈಗಾಗಲೇ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅಂತ ಥಾವರ್ಚಂದ್ ಗೆಹ್ಲೋಟ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸದ್ಯ ಕಾವೇರಿ ನಿವಾಸದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ ಬಳಿಕ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಹಿಂದೆ ಹೇಳಿದರು, ಕಾನೂನಾತ್ಮಕವಾಗಿ ನಾನು ಹೋರಾಟವನ್ನು ಮಾಡ್ತೀನಿ, ನನ್ನ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಅದೇ ರೀತಿಯಾಗಿ ನಾನು ಈ ಪ್ರಕರಣದಲ್ಲಿ ಭಾಗಿ ಆಗೇ ಇಲ್ಲ. ಇನ್ನು ಈ ಪ್ರಕರಣ ಏನಿದೆ, ಈ ಹಗರಣ ಏನಿದೆ, ಇದಾಗಿರುವಂಥದ್ದು BJP ಸರ್ಕಾರ ಇದ್ದಾಗ, ಹಾಗಾದರೆ ನನ್ನ ವಿರುದ್ಧ ಇದು ಹೇಗೆ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ರು. ಇನ್ನು ಅದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಮಾತುಗಳನ್ನು ಕೂಡ ಸಿಎಂ ಅವರು ಆಡಿದರು. ಇನ್ನು ಅದೇ ರೀತಿಯಾಗಿ ಮುಂದೆಯೂ ಕೂಡ ಕಾನೂನಾತ್ಮಕ ಹೋರಾಟವನ್ನು ಮಾಡೋದಕ್ಕೆ ಅಂತ ಸಿಎಂ ಅವರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಪಾದನೆ ಏನು ನೋಡಿ, ನಾನು ನನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ, ಈ ಒಂದು ಹಗರಣ ಅವರ ಕಾಲದಲ್ಲಿ ಆಗಿರುವಂಥದ್ದು ಅಂತ ಅದನ್ನು ಪ್ರತಿಪಾದನೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇನ್ನು ರಾಜ್ಯಪಾಲರು ಕೂಡ ಪ್ರಬಲ ಸಾಕ್ಷ್ಯಗಳನ್ನು ಒದಗಿಸಿ ಕೊಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ LN ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. LN ಸ್ವಾಮಿ, ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನುವಂತಹ ಮಾತುಗಳಿಗೆ ಸಂಬಂಧಪಟ್ಟಂತೆ ಕೊಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಈಗ ಕೊನೆಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗಿದೆ. ಮುಂದಿನ ಒಂದು ಬೆಳವಣಿಗೆಗಳು ಯಾವ ರೀತಿಯಾಗಿರುತ್ತೆ, ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಸಿಎಂ ಅವರ ನಡೆ ಏನಾಗಿರುತ್ತೆ, ರಾಜ್ಯಪಾಲರ ನಡೆ ಏನಾಗಿರುತ್ತೆ ಅಂತ? ಸಂತೋಷ್, ಬಹುದಿನಗಳಿಂದ ಜಟಾಪಟಿಗೆ ಕಾರಣವಾಗಿತ್ತು. ರಾಜ್ಯ ಅಂದ್ರೆ ಮೂಡ ಹಗರಣ ಆರೋಪ ನೇರವಾಗಿ ಸಿಎಂಗೆ ತಲೆದಂಡ ಆಗುತ್ತಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗುತ್ತಾ ಎಂಬ ಚರ್ಚೆಗೆ ಇವತ್ತು ಫುಲ್ ಸ್ಟಾಪ್ ಇದ್ದಿರುವಂತದ್ದು. ಅಂದ್ರೆ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅಂದ್ರೆ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಂದ್ರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂಬ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆರೋಪಗಳು ವಿಪಕ್ಷಗಳಿಂದಲೂ ಕೂಡ ಸಾಕಷ್ಟು ಒಂದು ಆರೋಪಗಳು ಕೂಡ ಎದುರಾಗ್ತಾ ಇತ್ತು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅಂದ್ರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಿಂದ ಈ ಅನುಮತಿ ಕೊಡಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ರಾಜ್ಯಪಾಲರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು, ಮನವಿಯನ್ನ ಮಾಡಿದ್ರು. ಈ ಎಲ್ಲಾ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡಂತಹ ರಾಜ್ಯಪಾಲರು ಇವತ್ತು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ, ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಮುಂದೆ ಯಾವ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಎಂಬ ವಿಚಾರವನ್ನ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕೂಡ ಈಗಾಗಲೇ ಪಡೆದಿರುವಂತದ್ದು ಸಿಎಂ. ಅಂದ್ರೆ ಈ ಹಿಂದೆ ರಾಜ್ಯಪಾಲರಿಂದ ಸಿಎಂಗೆ ನೋಟಿಸ್ ಬಂದಂತ ಸಂದರ್ಭದಲ್ಲಿ ಸಿಎಂ ಅವರ ಏನು ನಿವಾಸದಲ್ಲಿ ಎಲ್ಲಾ ಸಚಿವರಿಂದ ಸೇರಿಸಿ ಸಲಹೆ ಸೂಚನೆಗಳನ್ನ ಪಡೆದಿತ್ತು. ಜೊತೆಗೆ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಈ ವಿಚಾರ ತಲುಪಿತ್ತು. ಅಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟು ಬಂದಿದ್ರು. ಅಂದ್ರೆ ಇದರಲ್ಲಿ ನನ್ನ ತಪ್ಪಿಲ್ಲ, ಇದು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ, ಹಾಗಾಗಿ ಮುಂದಿನ ನಾನು ಹೋರಾಟ ಮಾಡ್ತೀನಿ, ಕಾನೂನು ಹೋರಾಟ ಮಾಡ್ತೀನಿ ಅನ್ನೋದು ಕೂಡ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ರು. ಈ ನಂತರ ಏನು ಸಿಎಂ ಅವರ ಒಂದು ನಿವಾಸದಲ್ಲಿ ಸಚಿವರನ್ನ ಹಾಗೂ ಕಾನೂನು ತಜ್ಞರನ್ನ ಕರೆಸಿ ಅಲ್ಲಿ ಕೂಡ ಒಂದಿಷ್ಟು ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅಂದ್ರೆ ಸಿಎಂ ಮುಂದಿನ ನ್ಯಾಯಾಂಗ ಹೋರಾಟವನ್ನ ಮುಂದುವರಿಸೋದು ಬಹುತೇಕವಾಗಿ ಒಂದು ಸ್ವಾಮಿ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ನಾನು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ ವಕೀಲರಾಗಿರುವಂತಹ ದಿಲೀಪ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್ ಸರ್, ನಮಸ್ಕಾರ. ಸರ್ ನಮಸ್ಕಾರ. ಈಗ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿದೆ. ಮುಂದಿನ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರ್ಬೋದು ನೋಡಿ, ಇಲ್ಲಿ ಎರಡು ಕಡೆ ನಾವು ಒಂದೆಡೆ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಏನಾಗಿರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿ ಅನುಸರಿಸಬಹುದು, ಅದೇ ರೀತಿಯಾಗಿ TJ ಅಬ್ರಹಾಂ ಅವರ ಒಂದು ಕಾನೂನಾತ್ಮಕ ಹೋರಾಟ, ಇವೆರಡರಲ್ಲಿ ಯಾವ ರೀತಿಯಾಗಿ ಮುಂದಿನ ಒಂದು ಬೆಳವಣಿಗೆ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಇಲ್ಲ, ಇವಾಗ ನನಗೆ ಏನು ಮಾಹಿತಿ ಬಂದಿಲ್ಲ ಇದ್ರ ಬಗ್ಗೆ. ಗವರ್ನರ್ ಇವತ್ತೇನು ಡಿಸಿಷನ್ ತಗೋತಾರೆ ಅಂತ ಹೇಳ್ಬಿಟ್ಟು ಹೇಳಿದಾರ? ಈಗ ಡಿಸಿಷನ್ ತಗೊಂಡಾಗಿದೆ. ಡಿಸಿಷನ್ ತಗೊಂಡಾಗಿದೆ? ಹೌದು, ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಸೊ ಪ್ರಾಸಿಕ್ಯೂಷನ್ಗೆ ಇವಾಗ ಏನು ಬಿಫೋರ್ ನೀವು ಪಬ್ಲಿಕ್ ಸರ್ವೆಂಟ್ ಆಗೋದ್ರಿಂದ ಯಾರು ಸಿಎಂ ಅವರು
ವಿತೌಟ್ ನೀವು ಪರ್ಮಿಷನ್ ತಗೊಂಡ್ರಲ್ಲಿ ಪ್ರಾಸಿಕ್ಯೂಟ್ ಮಾಡಕ್ಕಾಗಲ್ಲ. ಇವಾಗ ಅವ್ರೇನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಟ್ ಮಾಡಿ ಅಂತ ಹೇಳ್ಬಿಟ್ಟು ಅದ್ರ ಅರ್ಥ ತಪ್ಪು ಆಗಿದೆ ಅಂತಲ್ಲ. ಒಂದು ಇಲ್ಲ CM ಅವರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಥವಾ ಮೂಢ ಹಗರಣ ಆಗಿದೆ ಅಂತ ಅರ್ಥ ಅಲ್ಲ. ನೀವು ಇದು ದೂರು ದಾಖಲು ಮಾಡಲು ನಾನು ಅನುಮತಿ ನೀಡುತ್ತಿದ್ದೇನೆ ಅಷ್ಟೇ. ಅದ ಆದ್ಮೇಲೆ ಕೋರ್ಟ್ ನಿರ್ಧಾರ ಮಾಡಬೇಕು, ನಾನು ಕಾಗ್ನಿಸೆನ್ಸ್ ತಗೋಬೇಕಾ ಬೇಡವಾ, ಇದನ್ನ ನಾನು FIR ರಿಜಿಸ್ಟರ್ ಮಾಡೋದಕ್ಕೆ ನಾನು ಡೈರೆಕ್ಷನ್ ಕೊಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ಬರೀ ಗವರ್ನರು ಈ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟ ತಕ್ಷಣ, ಯಾಕಂದ್ರೆ ಅದು ಡಿಸ್ಕ್ರಿಷನರಿ ಪವರ್ ಆಫ್ ಎ ಗವರ್ನರ್. ಒಂದು, ವೆದರ್ ದಿ allegations made in the complaint which is sought to prosecute the CM is prima facie appears to be correct or false ಅಂತ ಹೇಳ್ಬಿಟ್ಟು ಮಾತ್ರ ವೆರಿಫೈ ಮಾಡ್ತಾರೆ. ರಾಜ್ಯಪಾಲರು ಅದ್ರಲ್ಲಿ ತಪ್ಪಾಗಿದೆಯಾ ಅಂತ ಹೇಳ್ಬಿಟ್ಟು ಪೂರ್ತಿ ಎನ್ಕ್ವೈರಿ ಮಾಡಲ್ಲ. ರಾಜ್ಯಪಾಲರು ಅದ್ರ ಮೇಲೆ ಯಾವುದೇ ರೀತಿ ಫೈಂಡಿಂಗ್ ಕೊಡಲ್ಲ. ಸೊ ಈ CM ಅವ್ರನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಸಾಕಷ್ಟು ದಾಖಲಾತಿ ಇದೆಯೇ ಅಥವಾ ಮಾಡಿರ್ತಕ್ಕಂತಹ ಅಲಿಗೇಷನ್ ಏನಿದೆ, ಅದರಲ್ಲಿ ಆರೋಪಗಳು ಏನಿದಾವೆ, ಅದ್ರಲ್ಲಿ ಏನಾದ್ರು ಸಬ್ಸ್ಟಾನ್ಸ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಓನ್ಲಿ ಟು ದಿ ಎಕ್ಸ್ಟೆಂಟ್ ಟು ಗಿವ್ ಎ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್ ಅಷ್ಟೇ ಇಲ್ಲಿ ಮಾಡಿರ್ತಕ್ಕಂಥದ್ದು ಗವರ್ನರು. ಸೊ ನೆಕ್ಸ್ಟ್ ಏನೇ ಆದ್ರೂ ಕೋರ್ಟ್ ಡಿಸೈಡ್ ಮಾಡ್ಬೇಕಾಗತ್ತೆ ವೆದರ್ ದಿ ಅಲಿಗೇಷನ್ಸ್ ಮೇಡ್ ಇನ್ ದಿ ಕಂಪ್ಲೇಂಟ್ ಆರ್ ದಿ ಅಲಿಗೇಷನ್ಸ್ ಅಂಡ್ ದೇರ್ ಇಸ್ ಎ ಪ್ರೈಮಾ ಫೇಸಿ ಕೇಸ್ ಟು ರಿಜಿಸ್ಟರ್ ಎ ಕೇಸ್ ಅಗೇನ್ಸ್ಟ್ ದಿ CM ಆರ್ ನಾಟ್ ಅಂತ ಹೇಳ್ಬಿಟ್ಟು. ಸೊ ಮುಂದೆ ಇವರು ನಾನು ಅಪ್ರೆಂಡ್ ಮಾಡಿದೀನಿ, ನನ್ಗೆ ಅರೆಸ್ಟ್ ಮಾಡೋ ಚಾನ್ಸಸ್ ಇದೆ, ಇಲ್ಲ ಫಾಲ್ಸ್ ಕೇಸಲ್ಲಿ ಇಲ್ಲ FIR ಮಾಡೋ ಚಾನ್ಸಸ್ ಇದೆ, ಆತರ ಹೇಳ್ಬಿಟ್ಟು ಏನಾರ ಅಂಟಿಸ್ಬಿಟ್ಟು ಬೇಲ್ ಹಾಕೋ ಚಾನ್ಸಸ್ ಇರುತ್ತೆ CM ಅವರು. ಸೊ ಇಲ್ಲ ಅಂತಂದ್ರೆ ಸೊ ಈ ತನಿಖೆನ ನಾನೇ CID ವಹಿಸ್ತೀನಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಏನೋ ಬೇರೆ ರೀತಿಯ ಇನ್ನೊಂದು ತನಿಖೆನ ಶುರು ಮಾಡಿಸಿ ಅವರೇ ಕ್ಲೀನ್ ಚಿಟ್ ತಗೊಳೋ ಸಾಧ್ಯತೆನೂ ಕೂಡ ಇರುತ್ತೆ. ಮತ್ತೆ ಕೋರ್ಟು ಕೂಡ ಅದನ್ನ ನಾನು ತನಿಖೆ ಕೊಡ್ಬೇಕಾ ಬೇಡವಾ CM ವಿರುದ್ಧ, ಪ್ರೈಮಾ ಫೇಸಿ ಸಾಕಷ್ಟು ಆಧಾರಗಳು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ದೂರುದಾರ ಏನೇನು ದಾಖಲಾತಿ ಕೊಟ್ಟಿದ್ದಾರೆ ಅದನ್ನ ನೋಡ್ಬಿಟ್ಟು ಡಿಸೈಡ್ ಮಾಡುತ್ತೆ. ಈಗ ಬೇರೆ ಬೇರೆ ಪ್ರಕರಣದಲ್ಲಿ ನಾವು ನೋಡಿದ್ದೀವಿ, ತಮಿಳುನಾಡು ಆಗಿರಬಹುದು, ದೆಹಲಿ ಆಗಿರಬಹುದು, ಪಶ್ಚಿಮ ಬಂಗಾಳ, ಇಲ್ಲೆಲ್ಲ ಅನೇಕ ಪ್ರಕರಣಗಳು ಈಗಾಗಲೇ ಘಟಿಸಿ ಆಗಿದೆ. ಅಲ್ಲೆಲ್ಲವೂ ಕೂಡ ಬಹುತೇಕ ಪ್ರಕರಣಗಳಲ್ಲಿ ಅಲ್ಲಿನ ರಾಜ್ಯಪಾಲರಿಗೆ ಹಿನ್ನಡೆ ಆಗಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗಿದೆ. ಈ ಪ್ರಾಸಿಕ್ಯೂಷನ್ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಪ್ರಾಸೆಸ್ ಯಾವ ರೀತಿಯಾಗಿ ಇರುತ್ತೆ ಅಂತ ಇವಾಗ ನೋಡಿ ನೀವು ಅದು TJ ಅಬ್ರಾಮ್ ಅಲ್ಲ, ಹೌದು, ದೂರುದಾರ ಏನ್ ಕೊಟ್ಟಿದ್ದಾರೆ, ಏನು ಪರ್ಮಿಷನ್ ಕೇಳಿದ್ದಾರೆ ಟು ಫೈಲ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ದಿ CM. ಸೊ ಸ್ಯಾಂಕ್ಷನ್ ಏನ್ ಕೇಳಿದಾರೆ, ಅವ್ರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಆಯ್ತಪ್ಪ ನಾನು ಸ್ಯಾಂಕ್ಷನ್ ಕೊಡ್ತೇನೆ, ಯು ಕ್ಯಾನ್ ಗೋ ಅಹೆಡ್ ಅಂಡ್ ಫೈಲ್ ಎ ಕಂಪ್ಲೇಂಟ್ ಅಂತ. ಸೊ ಫೈಲಿಂಗ್ ಎ ಕಂಪ್ಲೇಂಟ್ ಡಸ್ ನಾಟ್ ಮೀನ್ ದಟ್ ದಿ ಅಫೆನ್ಸ್ ಈಸ್ ಬೀನ್ ಕಮಿಟೆಡ್. ಸೊ ಇವಾಗ ಇನ್ ಕೇಸ್ ಇಫ್ ದಿ ಪ್ರೈಮಾ ಫೇಸಿ ಇಫ್ ದಿ ಗವರ್ನರ್ ಫೈಂಡ್ಸ್ that this complaint is only because of personal vendetta or to take political grievance, ಆ ತರ ಏನಾರ ಕಂಡು ಬಂದ್ರೆ, and if the governor finds that absolutely there is no case and there are no involvement of a CM, under those circumstances they can reject sanction for prosecution. Here, so the governor might have find some prima facie case to give a sanction for prosecution. ಹಂಗಾಗಿ ಇವಾಗ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದೆ ಏನೋ ಅವ್ರು PCR ಹಾಕ್ಬೇಕು ಅಬ್ರಾಮ್ ಅವರು ಕೋರ್ಟ್ ಅಲ್ಲಿ ಇವ್ರ ಮೇಲೆ ಆರ್ಗ್ಯುಮೆಂಟ್ ಮಾಡ್ಬೇಕು, ನನ್ನ ಡಾಕ್ಯುಮೆಂಟ್ ಇದೆ, ಪ್ರೈಮಾ ಫೇಸಿ ಕೇಸ್ ಇದೆ, ತಾವು ಇದನ್ನ ರೆಫರ್ ಮಾಡಿ ಇನ್ವೆಸ್ಟಿಗೇಷನ್ಗೆ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಇಲ್ಲ ರೆಫರ್ ಮಾಡ್ಲಿಕ್ಕೆ ಕೇಳಲ್ಲ ಅಂತಂದ್ರೆ ನಾನೇ ಈ ಕೋರ್ಟಲ್ಲಿ ಪ್ರೂವ್ ಮಾಡ್ತೀನಿ, ಸಾಕಷ್ಟು ದಾಖಲಾತಿ ಇದೆ ಅಂತ ಹೇಳ್ಬಿಟ್ಟು ಅವರೇ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ಕೋರ್ಟು ಡಿಸೈಡ್ ಮಾಡುತ್ತೆ ನಾನು ಕಾಗ್ನಿಸೆನ್ಸ್ ತಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಓಕೆ, ಧನ್ಯವಾದಗಳು ದಿಲೀಪ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.